ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಹಬ್ಬದ ಬಿಸಿ ಟೈಮ್ನಲ್ಲೂ ಕೂಡ ಒಂದು ಡಿಸೈನ್ನ ಹಾಕ್ಬೋದು ಅಂದರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ಈ ಡಿಸೈನ್ ಒಂದ್ಸತಿ ಟ್ರೈ ಮಾಡಿ. ಹಬ್ಬದ ಬಿಸಿ ಟೈಮ್ನಲ್ಲಿ ಕೂಡ ನೀವು ಈ ಒಂದು ಸಿಂಪಲ್ ಕ್ರೋಶಾ ಬಾರ್ಡರ್ ಡಿಸೈನ್ನ ನೀವು ಹಾಕ್ಕೋಬೋದು. ಅಂದರೆ ವಿದೌಟ್ ಕುಚ್ಚು ಡಿಸೈನು. ಇದಕ್ಕೆ ಕುಚ್ಚು ಹಾಕ್ತಾ ಇಲ್ಲ, ಜಸ್ಟ್ ಸಿಂಪಲ್ ಆಗಿ ಬಾರ್ಡರ್ ಥರ ಡಿಸೈನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ, ಕುಚ್ಚು ಬದಲು ಬೀಡ್ಸ್ಗಳನ್ನ ಹಾಕಿದ್ದೀನಿ. ಬೀಡ್ಸ್ ಬಂದು ಆಪ್ಷನಲ್ಲು, ನೀವು ಹಾಗೆ ಥ್ರೆಡ್ ವರ್ಕ್ ಕೂಡ ಮಾಡ್ಕೋಬೋದು. ಹಾಗೆ ಬೀಡ್ಸ್ ಬೇಕಿದ್ರೆ ಬೀಡ್ಸ್ ಕೂಡ ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದರೆ ಹಾಕ್ಕೊಳ್ಳಿ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಯೆಲ್ಲೋ ಮತ್ತು ಕ್ರೀಮ್ ಕಲರಲ್ಲಿದೆ. ಸೊ ನಾನು ಕಾಂಟ್ರಾಸ್ಟ್ ಇರೋದ್ರಿಂದ ನಾನು ಯೆಲ್ಲೋ ಕಲರ್ ದಾರನ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನೀವು ತೊಗೋಬೋದು. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀವು 6 ಎಳೆಯಲ್ಲೇ ವರ್ಕ್ ಮಾಡ್ಕೊಳ್ಳೋಂಗಿದೆ 6 ಎಳೆಯಲ್ಲೇ ಕೂಡ ನೀವು ವರ್ಕನ್ನ ಮಾಡ್ಕೋಬೋದು. ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ಈ ಥರ 2 ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ನಾನು ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 ಚೈನ ಹಾಕಿ ಈ 2 ಚೈನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು ಪಾಯಿಂಟಷ್ಟು ಒಳಗಡೆನೆ ಲಾಕ್ ಮಾಡ್ಕೊಳ್ಳಿ. ಈ ಥರ 2 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ನಾನು ಚೈನ್ಸನ್ನೇ ಹಾಕ್ಕೊತಾ ಇದ್ದೀನಿ. 1 2 3 ಚೈನ ಹಾಕಿಬಿಟ್ಟು ಇಲ್ಲಿ ನಾವು 2 ಚೈನ್ ಹಾಕಿದ್ದೀವಲ್ವ, ಇದ್ರ ಒಳಗಡೆನೆ ನೀಡಲ್ನ ಹಾಕಿ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ಥರದ 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 ಚೈನ ಹಾಕ್ಕೋಬೇಕು. ಮತ್ತು ಈ 3 ಚೈನು ಇದ್ರೊಳಗಡೆ ಲಾಕ್ ಮಾಡ್ಕೋಬೇಕು. ಇದೇ ಲೈಟ್ ವೆಯ್ಟ್ ಈ ಸೀರೆಗೆ ಅಂತಲ್ಲ, ಎಲ್ಲ ಸೀರೆಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ವರ್ಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇದು. ಸೊ 2 ಬರೀ 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ಕೂಡ ನಾನು 3 ಚೈನ ಮಾಡ್ಕೊಂಡಿದ್ದೀನಿ. ಮತ್ತು ಈ 3 ಚೈನು ಇದೇ 2 ಚೈನ್ ಒಳಗಡೆನೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 1 2 ಚೈನಲ್ಲಿ 3 ಬರೆ 3 ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಯಾವುದೇ ನೀಡಲ್ ಮೇಲೆ ದಾರನ ತೊಗೊಂಡಿಲ್ಲ, ಪಕ್ಕಕ್ಕೆ ಮತ್ತೆ ಒಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 ಚೈನ ಮಾಡ್ಕೋಬೇಕು. ಮತ್ತು ಈ 2 ಚೈನು ಎಲ್ಲಿಗೆ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 2 ಚೈನ್ ಲಾಕನ್ನು ಹಾಕಿದ ಮೇಲೆ ಮತ್ತೆ 3 ಚೈನ ಮಾಡ್ಕೋಬೇಕು. ಮತ್ತು ಈ 3 ಚೈನು ಈ 2 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ತುಂಬ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ, ಅಂತ ಏನು ಕಷ್ಟ ಇಲ್ಲ. ಜಸ್ಟ್ ನೀವು 2 ಚೈನ ಹಾಕ್ಕೊಳ್ಳೋದು ಮತ್ತು 3 ಚೈನ ಮಾಡ್ಕೋಬೇಕು. ಈ 3 ಚೈನು ಈ 2 ಚೈನ್ ಒಳಗೋಗಿ ಲಾಕ್ ಮಾಡ್ಕೋಬೇಕು. ಸೊ ಈ ಥರ 3 ಬಾರಿ 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಇದನ್ನು ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಲಾಕನ್ನು ಹಾಕಿದ ಮೇಲೆ ನೋಡಿ, ಮತ್ತೆ 1 2 ಚೈನ ಮಾಡ್ಕೊತಾ ಇದ್ದೀನಿ. ಮತ್ತು ಈ 2 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ಈ 3 ಚೈನು ಈ 2 ಚೈನ್ ಏನು ಹಾಕಿದ್ದೀವಲ್ವ ಅದರೊಳಗೆ ಲಾಕ್. ಮತ್ತು 3 ಚೈನ್ ಹಾಕ್ಕೋಬೇಕು. ಮತ್ತು ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ ಹಾಕ್ಕೊಳ್ಳೋಣ. ಮತ್ತು ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಮತ್ತು ಈ ಥರ 2 ಚೈನಲ್ಲಿ 3 ಟೈಮ್ 3 ಚೈನ ಹಾಕ್ಕೊಂಡು ಲಾಕ್ ಮಾಡಿದ ಮೇಲೆ ಪಕ್ಕಕ್ಕೆ ಮತ್ತೆ ಒಂದು ಸತ್ತೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 2 ಚೈನ ಹಾಕ್ಕೊತಾ ಇದ್ದೀನಿ. ಮತ್ತೆ 2 ಚೈನ ಹಾಕಿ ಮತ್ತು ಈ 2 ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ ಹಾಕ್ಕೊತಾ ಇದ್ದೀನಿ. ಮತ್ತೆ ಒಂದು ಸರಿ 3 ಚೈನ್ ಹಾಕಿದ ಮೇಲೆ 2 ಚೈನ್ ಒಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 3 ಚೈನ ಹಾಕ್ಕೋಬೇಕು. ಮತ್ತು ಇದರಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಮತ್ತೆ 3 ಚೈನ್ ಹಾಕ್ಕೊಳ್ಬೇಕು, ಮತ್ತು ಲಾಕ್ ಮಾಡ್ಕೋಬೇಕು. ಮತ್ತು ಇದನ್ನು ಪಕ್ಕದಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ವರ್ಕ್ ನೋಡಿ ಈ ಥರ ಬರುತ್ತೆ. ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಥ್ರೆಡ್ ವರ್ಕ್ ಆದರೂ ಕೂಡ ಲಾಸ್ಟಲ್ಲಿ ಈ ಥರ ನೀವು ಬೆರಳಿಂದ ಹೇಳ್ಕೊಂಡು ಮಾಡಿಕೊಂಡ್ರೆ ಆ ಒಂದು ಪ್ಲೇಸಿಗೆ ಆ ವರ್ಕ್ ಅನ್ನೋದು ನೀಟಾಗಿ ಕುಂತ್ಕೊಳ್ಳುತ್ತೆ. ಸೊ ಈ ರೀತಿ ಬರುತ್ತೆ ವರ್ಕ್ ಅನ್ನೋದು.
ಈಗ ನೋಡಿ ನಾನು ಲಾಕ್ ಹಾಕಿದ ಮೇಲೆ ಇಲ್ಲಿ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇಲ್ಲಿ ಡಿಸೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಎಕ್ಸ್ಟ್ರಾ ಒಂದು ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ತೊಗೊಂಡಿರುವಂಥ ಒಂದು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ಜಸ್ಟ್ ಅಲ್ಲಲ್ಲಿ ಒಂದ್ಸಲ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಬೀಡ್ಸ್ ಅನ್ನೋದು ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ನಿಮಗೆ ಮಣಿ ಇಷ್ಟನೇ ಇಲ್ಲ ಅಂದರೆ ಬೇಡ, ಹಾಗೆ ಥ್ರೆಡ್ ವರ್ಕ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಥರ ಬೀಡ್ ಲಾಕ್ ಹಾಕಿದ ಮೇಲೆ ನೋಡಿ ಪಕ್ಕದಲ್ಲಿ ಇಲ್ಲಿ ಕೂಡ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಕೊಟ್ಟರೆ ಆ ಡಿಸೈನ್ ಎಲ್ಲ ಫಿನಿಶಿಂಗ್ ಏನಿದೆ ಅದು ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ್ನ ಹಾಕ್ಕೋಬೇಕು. ಮತ್ತು ಈ 2 ಚೈನ್ನ ಎಲ್ಲಿ ಬರುತ್ತೆ ಅಂದ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಹಾಗೆ ಮತ್ತೆ ಸೇಮ್ ಮೆಥಡನ್ನೇ ಹಾಕ್ಕೋಬೇಕು. ಸ್ಯಾರಿ ಫುಲ್ಲಾಗಿ 3 ಚೈನ ಹಾಕ್ಕೋಬೇಕು. ಮತ್ತು ಇದರೊಳಗಡೆ 2 ಚೈನ್ ಒಳಗಡೆ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಈ 3 ಚೈನು ಇದೇ 2 ಚೈನಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ 3 ಚೈನ್ನ ಹಾಕ್ಕೊಳ್ಳೋಣ. ಮತ್ತು ಇದರೊಳಗಡೆ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಇದು ಆದಷ್ಟು ದೂರ ಬೇಡ, ಪಕ್ಕಕ್ಕೇ ಲಾಕ್ ಮಾಡ್ಕೊಳ್ಳಿ. ಮತ್ತೆ 2 ಚೈನ್ ಹಾಕೋಬೇಕು. ಮತ್ತು ಸೇಮ್ ವರ್ಕನ್ನು ಕಂಟಿನ್ಯೂ ಮಾಡ್ಕೋಬೇಕು. ಸೊ ನಾನು ಬಂದು ಇಷ್ಟು ದೂರದಲ್ಲಿ ಒಂದು ಬೀಡ್ಸನ್ನು ಹಾಕಿದ್ದೀನಿ. 1 2 3 4 5 6 7 8 ಸತೆ ಈ ಥರ ವರ್ಕನ್ನು ಮಾಡಿಕೊಂಡು ಒಂದು ಬೀಡ್ಸನ್ನು ಹಾಕಿದ್ದೀನಿ. ಇದು ವರ್ಕ್ ಬಂದು ಈ ಥರ ಕವರ್ ಆಗುತ್ತೆ ಅಲ್ವಾ. ಸೊ ಪಕ್ಕದಲ್ಲಿ ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಈ ಬೀಡ್ಸ್ ಅನ್ನೋದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ. ಹಾಗಾಗಿ ಡಬಲ್ ಲಾಕನ್ನು ಹಾಕಿದ್ದೀನಿ. ಇಲ್ಲಾಂದರೆ ನೀವು ಸಿಂಗಲ್ ಆಗಿ ಲಾಕ್ ಹಾಕ್ಕೊಂಡು ಕೂಡ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಇದೇ ರೀತಿ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ನಾನು. ಸೊ ಮತ್ತೆ ಒಂದು ಬೀಡ್ಸ್ ಹಾಕಿದ್ದೀನಿ. ಇಷ್ಟು ಗ್ಯಾಪಿಗೆ ಮತ್ತೆ ಸೇಮ್ 8 ಬರಿ ಈ ಥರ ವರ್ಕನ್ನು ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಹಾಕಿ ವರ್ಕ್ ಅನ್ನೋದು ಕಂಟಿನ್ಯೂ ಮಾಡಿದ್ದೀನಿ. ಸೊ ತುಂಬ ಈಸಿ ಮೆಥಡಲ್ಲೇ ಇದೆ ಫ್ರೆಂಡ್ಸ್. ಇದು ಡಿಸೈನು ತುಂಬ ಹೆವಿ ವರ್ಕ್ ಏನಿಲ್ಲ, ಒಂದೇ ಸ್ಟೆಪ್ಪಲ್ಲಿ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ. ಹಾಗೆ ಸ್ವಲ್ಪ ಥ್ರೆಡ್ ಕೂಡ ಕಡಿಮೆನೇ ಹೋಗುತ್ತೆ ಅಂತಲೇ ಹೇಳ್ಬೋದು. ಆ ಕುಚ್ಚು ಕಟ್ಟುವ ಕೆಲಸ ಇಲ್ಲ, ಜಸ್ಟ್ ಆ ಕುಚ್ಚು ಬದಲು ಅಲ್ಲಲ್ಲಿ ಈ ಥರ ಬೀಡ್ಸ್ ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಲುಕ್ ಬರುತ್ತೆ. ಸೊ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ನಿಮ್ಮ ಸೀರೆಗೆ ನೀವು ಆರಾಮಾಗೆ ಹಾಕೋಬೋದು. ಸಮೀಪಸಿ ಸಿಲ್ಕೆ ಅಂತಲ್ಲ, ಎಲ್ಲ ಸೀರೆಗೂ ಸೂಟ್ ಆಗುತ್ತೆ. ಲೈಟ್ ವೆಯ್ಟ್ ಆಗಿರುವಂಥ ಸೀರೆಗೆ, ಮಾಮೂಲು ಸ್ಮಾಲ್ ಬಾರ್ಡರ್ ಸೀರೆಗೆ ಸೊ ಪರ್ಫೆಕ್ಟಾಗಿ ತುಂಬಾ ಲುಕ್ ವೈಸ್ ಗ್ರ್ಯಾಂಡಾಗೆ ಕಾಣಿಸುತ್ತೆ. ಟೆಂಪಲ್ಗೆಲ್ಲ ಉಟ್ಕೊಂಡು ಹೋಗಿ ಮಾಮೂಲು ಸೀರೆ ತೊಗೊತಿರಲ್ಲ ಅಂಥದ್ದು ಕೂಡ ನೀವು ಆರಾಮಾಗಿ ಈ ಡಿಸೈನ್ನ ಹಾಕ್ಕೋಬೋದು. ಸೊ ನೋಡ್ಬೋದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಬೀಡ್ಸನ್ನು ಹಾಕಿದ್ದೀನಿ. ಸೊ ಈ ಥರ ಪ್ಲೇಟ್ ಮಾಡಿದಾಗ ಸೊ ಎಲ್ಲ ಡಿಸೈನು ಈ ಥರ ಒಂದು ರೀತಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೇ ವರ್ಕು ನೀವು ಬ್ಯಾಕ್ ಬ್ಲೌಸ್ ನೆಕ್ಕಿಗೂ ಕೂಡ ಮಾಡ್ಕೋಬೋದು. ಎರಡು ಕಡೆಯೂ ಸೆರ್ಗಿಗೆ ಹಾಗೆ ಬ್ಲೌಸ್ಗೆ ಕೂಡ ತುಂಬ ಎರಡು ಸೂಟ್ ಆಗುತ್ತೆ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಬ್ಲೌಸಿಗೆ ಕೂಡ ವರ್ಕನ್ನು ನೀವು ಮಾಡ್ಕೋಬೋದು. ಸೊ ಈ ರೀತಿ ಬರುತ್ತೆ. ನಾನು ಸ್ಯಾರಿ ಫುಲ್ಲಾಗಿ ಹಾಕಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಫಾಸ್ಟಲ್ಲಿ ಕಡಿಮೆ ಟೈಮ್ನಲ್ಲೇ ಕೂಡ ನೀವು ಬೇಗನೆ ಹಾಕ್ಕೋಬೋದು. ಓಕೆನಾ. ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ವರ್ಕೆಲ್ಲ ಹಾಕಿದ ಮೇಲೆ ಡಿಸೈನಿನ ಲುಕ್ ಬಂದು ನೋಡಿ ಈ ಥರ ಬಂದಿದೆ. ತುಂಬಾ ಕ್ಯೂಟಾಗಿ ಬಂದಿದೆ. ಒಂದು ಸ್ಮಾಲ್ ಕ್ರೋಶೆ ಡಿಸೈನು, ತುಂಬ ಹೆವಿಯಾಗಿ ಕೂಡ ಇಲ್ಲ. ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನಾನು ಬಂದು ಕುಚ್ಚು ಬದಲು ಅಲ್ಲಲ್ಲಿ ಈ ಥರ ಬೀಡ್ಸ್ ಹಾಕಿರೋದ್ರಿಂದ ಒಂದು ಡಿಫ್ರೆಂಟಾಗಿ ಒಂದು ಲುಕ್ ಅನ್ನೋದೇ ಕಾಣಿಸ್ತಾ ಇದೆ ಈ ಡಿಸೈನು. ಕೆಲವೊಂದು ಊರುಗಳಲ್ಲಿ ಈ ಥರ ಬೀಡ್ಸ್ಗಳೆಲ್ಲ ಸಿಗೋದಿಲ್ಲ, ಅಂದರೆ ಕ್ರಿಸ್ಟಲ್ ಬೀಡ್ಸು ಈ ಥರ ಸಿಗೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಸೊ ಅಂಥವ್ರು ಈ ಥರ ನಿಮ್ಮಲ್ಲಿ ನಾರ್ಮಲ್ ಆಗಿ ಇದು ಎಲ್ಲ ಕಡೆಯೂ ಸಿಗುತ್ತೆ, ಈ ಥರ ರೌಂಡ್ ಶೇಪ್ ಬೀಡ್ಸು. ಇದನ್ನು ಹಾಕಿ ಕೂಡ ನೀವು ಟ್ರೈ ಮಾಡ್ಕೋಬೋದು. ಸೊ ಬೀಡ್ಸ್ ಆಪ್ಷನ್ ನಿಮ್ಮಲ್ಲಿ ಇದ್ದಾಗ ನೀವು ಬೀಡ್ಸ್ ಕೂಡ ಚೇಂಜ್ ಮಾಡ್ಕೊಂಡು ಕೂಡ ಈ ಡಿಸೈನ್ನ ನೀವು ಆರಾಮಾಗಿ ನಿಮ್ಮ ಸೀರೆಗೆ ನೀವು ಹಾಕೋಬೋದು. ಬಿಗ್ನೆಸ್ ಆಗಿದ್ರು ಕೂಡ ಆರಾಮಾಗಿ ಟ್ರೈ ಮಾಡಿ. ತುಂಬ ಈಸಿ ಮೆಥಡ್ ಡಿಸೈನ್ ಇದು, ಅಂಥ ಹೆವಿ ವರ್ಕೇ ಇಲ್ಲ. ಒಂದು ರೀತಿ ಫಾಸ್ಟಲ್ಲಿ ಆಗೋವಂಥ ಒಂದು ಡಿಸೈನು. ಸೊ ಕುಚ್ಚು ಯಾರೆಲ್ಲ ಇಷ್ಟಪಡೋದಿಲ್ವೋ ಈ ಥರ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವತ್ತು ಕೂಡ ನಾನು ಸಮಿ ಮೈಸೂರು ಸಿಲ್ಕ್ ಸಾಫ್ಟ್ ಆಗಿರುವಂಥ ಸಿಲ್ಕಿಗೆ ಹಾಕಿದ್ದೀನಿ. ಆಲ್ಮೋಸ್ಟ್ ಅದು ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ತುಂಬ ಹೆವಿ ಕುಚ್ಚು ಹಾಕ್ಕೊಂಡ್ರೆ ಅಷ್ಟು ಅನಿಸೋದಿಲ್ಲ. ಸೊ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು ಫೈನಲ್ ಆಗಿ ಲುಕ್ಕು ಯಾವ ಥರ ಬಂದಿದೆ ಅಂತ. ಸೊ ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಬರುತ್ತೆ, ಯಾವುದೇ ಒಂದು ಬೀಡ್ಸ್ ಇಲ್ಲ. ಇದು ಒಂದೇ ಒಂದು ಬೀಡ್ಸನ್ನು ಹಾಕಿದ್ದೀನಿ, ಜಸ್ಟ್ ಅಲ್ಲಲ್ಲಿ ಕಾಣಲಿ ಅನ್ನೋಗೋಸ್ಕರ ಅಷ್ಟೇ. ಬೇಡ ಅಂದರೆ ಹಾಗೆ ನೀವು ಥ್ರೆಡ್ ವರ್ಕ್ ಕೂಡ ಮಾಡ್ಕೋಬೋದು. ಸೊ ಫೈನಲ್ ಲುಕ್ಕು ಈ ಥರ ಇದೆ. ಸೊ
ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 250ಇಂದ 300ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ಏನಪ್ಪ ಇಷ್ಟು ಕಡಿಮೆ ಪ್ರೈಸ್ ಹೇಳ್ತಿದ್ದೀರಾ ಅಂದ್ಕೊಂಡಿದ್ದೀರಾ? ಹೌದು, ಅಂತ ಏನೇ ಹೆವಿ ವರ್ಕ್ ಇಲ್ಲ. ಹಾಗೆ ಥ್ರೆಡ್ ಕೂಡ ಇದಕ್ಕೆ ಭಾಳ ಹೋಗೋದಿಲ್ಲ, ಫಾಸ್ಟಲ್ಲಿ ಆಗುತ್ತೆ. ಹಾಗೆ ಕಡಿಮೆ ಥ್ರೆಡ್ಡಲ್ಲಿ ಕೂಡ ಆಗಿಬಿಡುತ್ತೆ. ಸೊ ಬ್ಯಾಕ್ ಸೈಡಲ್ಲಿ ಈ ಥರ ಜಾಯಿಂಟ್ ಏನು ದಾರನ ಮಾಡ್ಕೊಂಡಿರ್ತೀವಲ್ವ, ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಸ್ವಲ್ಪ ಅಂಟ್ಕೊಂಡು ಆರಿದ ಮೇಲೆ ಇದನ್ನು ಕಟ್ ಮಾಡ್ಕೊಂಡ್ಬಿಟ್ರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸೊ ಲಾಸ್ಟಲ್ಲಿ ಕೂಡ ತೋರಿಸ್ತೀನಿ ನೋಡಿ. ಇದು ಬಂದು ಸ್ಟಾರ್ಟಿಂಗು, ಇದು ಬಂದು ಲಾಸ್ಟ್. ಸೊ ಲಾಸ್ಟಲ್ಲಿ ಕೂಡ ಅಷ್ಟೇ ನಾನು ಸ್ವಲ್ಪ ಗಮ್ ಪೇಸ್ಟ್ ಮಾಡ್ತೀನಿ. ಸೊ ಈ ರೀತಿ ಕಾಣಿಸುತ್ತೆ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.